ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಕಳೆದ ವಾರ ಅಂದರೆ ಕಳೆದ ಸಂಚಿಕೆಯಲ್ಲಿ 22ನೇ ತ್ರಿಕೋಣಾಧಿಪತಿ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಲಗ್ನದಿಂದ 10ರಿಂದ 10ನೇ ಡಿಗ್ರಿವರೆಗೂ ಇದ್ದಾಗ 8ನೇ ಮನೆಯ, 20ನೇ ಡಿಗ್ರಿವರೆಗೂ ಇರುವಾಗ 12ನೇ ಮನೆಯ, 30ನೇ ಡಿಗ್ರಿ ಇರುವವರೆಗೂ ಇರುವಾಗ 4ನೇ ಮನೆಯ ಅಧಿಪತಿಗಳನ್ನು 22ನೇ ತ್ರಿಕೋಣಾಧಿಪತಿಗಳಾಗ್ತಾರೆ. ಅವುಗಳಿಂದ ಸಾಕಷ್ಟು ತೊಂದರೆ ತಾಪತ್ರಯಗಳು ಉಂಟಾಗುತ್ತೆ. ಮರಣ ಸೂಚಕವೂ ಕೂಡ ಆಗಿರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈ ದಿನ 64ನೇ ನವಾಂಶದ ಬಗ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಾಗಿ ನಾವು ಒಂದು ಕುಂಡಲಿಯನ್ನು ಬರೆಯೋಣ. ಕಳೆದ ಬಾರಿಯ 22ನೇ ತ್ರಿಕೋಣಾಧಿಪತಿಯನ್ನು ನುಡಿದಂತಹ ಕುಂಡಲಿಯನ್ನು ಈ ಬಾರಿಯೂ ಬರೀತೇನೆ. ಹೀಗೊಂದು ಕುಂಡಲಿ. ಈ ಕುಂಡಲಿಯಲ್ಲಿ ಚಂದ್ರ, ಕುಜ, ಕೇತು, ಶುಕ್ರ, ರವಿ, ಲಗ್ನ, ಬುಧ, ಗುರು, ರಾಹು, ವಕ್ರ ಶನಿ. ಈ ರೀತಿ ಗ್ರಹ ಸ್ಥಿತಿ. ಇದು ಲಗ್ನ ಕುಂಡಲಿ ಅಥವಾ ರಾಶಿ ಕುಂಡಲಿ. ನಾವು 64ನೇ ನವಾಂಶಾಧಿಪತಿಯನ್ನು ನೋಡುವಾಗ ಬಹಳಷ್ಟು ಲೆಕ್ಕಾಚಾರಗಳನ್ನ ಹಾಕಬೇಕಾಗುತ್ತೆ. ಆ ಲೆಕ್ಕಾಚಾರ ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಸಮಯನೂ ಮೀರಿ ಹೋಗುತ್ತೆ. ಅದರ ಬದಲಿಗೆ ತಕ್ಷಣಕ್ಕೆ 64ನೇ ನವಾಂಶಾಧಿಪತಿಯನ್ನು ನಾವು ಹೇಗೆ ನೋಡೋದು ಅನ್ನೋದನ್ನ ನೇರವಾಗಿ ತಿಳಿಸ್ತೇನೆ. ಅದಷ್ಟೇ ತಿಳಿದ್ರೂ ಸಾಕಾಗುತ್ತೆ. ಅದಕ್ಕೆ ನವಾಂಶ ಚಕ್ರವನ್ನು ಬರೆದು ಬಿಡೋಣ. ನವಾಂಶದಲ್ಲಿ ಇದು ಲಗ್ನ, ಕೇತು, ಶುಕ್ರ, ಬುಧ, ಕುಜ, ಗುರು, ರಾಹು, ವಕ್ರ ಶನಿ. ರಾಶಿ ಕುಂಡಲಿಯಲ್ಲಿ ಲಗ್ನ ಸಿಂಹ ಆಗಿದ್ದೆ, ಇಲ್ಲಿ ನವಾಂಶ ಕುಂಡಲಿಯಲ್ಲಿ ಲಗ್ನ ಮೇಷ ಆಗುತ್ತೆ. ಹಾಗಾದ್ರೆ ನವಾಂಶವನ್ನ
64ನೇ ನವಾಂಶವನ್ನು ನಾವು ಹೇಗೆ ನೋಡಬೇಕು ಅಂತಂದ್ರೆ, ರಾಶಿ ಕುಂಡಲಿಯನ್ನು ಬಿಟ್ಟುಬಿಡಿ, ನವಾಂಶ ಕುಂಡಲಿಗೆ ಬಂದಾಗ ನವಾಂಶ ಕುಂಡಲಿಯಲ್ಲಿ ಲಗ್ನದಿಂದ 4ನೇ ಮನೆಯ ಅಧಿಪತಿ 64ನೇ ನವಾಂಶಾಧಿಪತಿ ಆಗ್ತಾನೆ. ಲಗ್ನದಿಂದ 4ನೇ ಅಧಿಪತಿ, ಲಗ್ನದಿಂದ 4ನೇ ಅಧಿಪತಿ 1, 2, 3, 4 ಇದು ಕಟಕ ರಾಶಿ ಆಯಿತು. ಕಟಕ ರಾಶಿ ಅಧಿಪತಿ ಚಂದ್ರ. ಲಗ್ನದಿಂದ ನವಾಂಶ ಲಗ್ನದಿಂದ ನಾಲ್ಕನೇ ಮನೆ, ಅರವತ್ನಾಲ್ಕನೇ ನವಾಂಶ, 64ನೇ ನವಾಂಶ ಆಗುತ್ತೆ. ಈ 64ನೇ ನವಾಂಶ ಮತ್ತು 22ನೇ ರೇಖಾಣಾಧಿಪತಿಗಳು ಯಾವಾಗಲೂ ಅನಿಷ್ಟ ಫಲಗಳನ್ನೇ ಕೊಡ್ತಾ ಇರ್ತಾರೆ. ಆ ಗ್ರಹಗಳು ನೀಚರಾಗಿಯೋ, ಶತ್ರು ಕ್ಷೇತ್ರದಲ್ಲಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲಿಯೋ ಪೀಡಿತರಾಗಿದ್ದಾಗ ಆ ವ್ಯಕ್ತಿಗೆ ಅವರ ದಶಾಭುಕ್ತಿ ಕಾಲದಲ್ಲಿ ಮರಣ ಸಂಭವಿಸುವ ಸಂಭವ ಹೆಚ್ಚಾಗಿ ಇರುತ್ತೆ ಮತ್ತು ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ಕೂಡ ಆ ಗ್ರಹ ತನ್ನ ದಶಾಕಾಲದಲ್ಲಿ ನೀಡುವಂತಹ ವಿಚಾರಗಳು ಇವೆ. ಈ ರೀತಿ ಕೆಟ್ಟ ಫಲಗಳನ್ನು ಕೊಡುವ ಗ್ರಹ ಯಾವಾಗಲೂ ಕೆಟ್ಟ ಫಲಗಳನ್ನೇ ಕೊಡ್ತಾ ಇರುತ್ತಾ ಅಂತ ಕೇಳಿದಾಗ ಅದನ್ನ ಹೇಳೋದು ಕಷ್ಟ. ಯಾಕೆಂದ್ರೆ ಗ್ರಹಗಳು ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ತಮ್ಮ ವರ್ಗ ಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇರುತ್ತವೆ. ಅವುಗಳಲ್ಲಿ ಉಚ್ಚದಲ್ಲೋ, ಮೂಲ ತ್ರಿಕೋಣದಲ್ಲೋ, ಸ್ವಕ್ಷೇತ್ರದಲ್ಲೋ ಅಥವಾ ಈ ದಶವರ್ಗಗಳು ಅಂತ ಬರುತ್ತವೆ. ದಶವರ್ಗಗಳು ಅಂತಂದ್ರೆ ಹೋರ, ದ್ರೇಕಾಣ, ದ್ವಾದಶಾಂಶ, ತ್ರಿಂಶಾಂಶ, ಏಕಾದಶಾಂಶ, ಪಾರಿಜಾತಾಂಶ, ವೈಶೇಷಿಕಾಂಶ, ಷೋಡಶಾಂಶ, ಹೀಗೆ ದಶವರ್ಗಗಳು ಬರುತ್ತವೆ. ಈ ವರ್ಗಗಳಲ್ಲಿ ಇದ್ದಾಗಲೂ ಕೂಡ ಇದ್ದಾಗ ಆ ವ್ಯಕ್ತಿಗೆ ಕೆಟ್ಟ ಪರಿಣಾಮಗಳು ಬರುವುದಕ್ಕಿಂತ ಶುಭ ಪರಿಣಾಮಗಳು ಅಕಸ್ಮಾತ್ತಾಗಿ ಲಭಿಸುತ್ತವೆ. ಇವೆಲ್ಲ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು. ಹೇಗೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅತ್ಯಂತ ಕಡುಬಡವನಾಗಿದ್ದಾಗ ಅವನಿಗೆ ಏನೋ ಒಂದು ದೊಡ್ಡ ಉದ್ಯೋಗ ಸಿಕ್ಬಿಡೋದು, ಅಥವಾ ನಾಳೆ ದಿನ ಊಟಕ್ಕೂ ಗತಿ ಇಲ್ಲದೆ ಇದ್ದಂಥ ಸಮಯದಲ್ಲಿ ಒಂದು ಯಾವುದೋ ದೊಡ್ಡ ಲಾಟ್ರಿ ತಾಗ್ಬಿಡ್ಬೋದು, ಕೋಟ್ಯಾಧೀಶನಾಗ್ಬಿಡೋದು. ಹೀಗೆ ಅನೇಕ ರೀತಿಯ ಫಲಗಳನ್ನ ಈ 22ನೇ ರೇಖಾಣಾಧಿಪತಿ ಮತ್ತು 64ನೇ ನವಾಂಶಾಧಿಪತಿಗಳು ಆ ಜಾತಕರಿಗೆ ಉಂಟು ಮಾಡ್ತಾರೆ. ಹಾಗಾದ್ರೆ ಅಂತಹ ಸ್ಥಿತಿ ಯಾವುದು ಅಂತ ಹೇಳಿ ಕೆಲವು ಮಾತ್ರ, ಆ ದಶವರ್ಗಗಳಲ್ಲಿ ಕೆಲವನ್ನ ಮಾತ್ರ ನಾನು ಇಲ್ಲಿ ಇದನ್ನ ಹೇಳ್ತೇನೆ. ಅದು ಒಂದನೆಯದಾಗಿ, ಗ್ರಹ ಪುರುಷೋತ್ತಮನಾದಾಗ. ತನ್ನ ಕೆಟ್ಟ ಫಲಗಳನ್ನ ಕಡಿಮೆ ಮಾಡ್ಕೊಳ್ತಾನೆ. ಪುರುಷೋತ್ತಮನಾದಾಗ ಅಂತಂದ್ರೆ ಹೇಗೆ, ಅದನ್ನ ವಿವರಿಸ್ಬೇಕು ಅಂತಂದ್ರೆ, ರಾಶಿ ಕುಂಡಲಿಯಲ್ಲಿ ಇರುವಂತಹ ಗ್ರಹ ನವಾಂಶ ಕುಂಡಲಿಯಲ್ಲಿ ರವಿ ಮತ್ತು ಚಂದ್ರರನ್ನ ಬರೆಯೋದು ಮರೆತುಬಿಟ್ಟೆ. ರವಿ, ಚಂದ್ರ, ರಾಶಿ ಕುಂಡಲಿಯಲ್ಲಿ ಎಲ್ಲಿಯೋ ಇರುವಂತಹ ಗ್ರಹ ನವಾಂಶ ಕುಂಡಲಿಯಲ್ಲಿ ಧನಸ್ಸು ಅಥವಾ ಮೀನ
ಹೀಗೆ ಗುರುವಿನ ಕ್ಷೇತ್ರದಲ್ಲಿ ಬಂದು ಕೂತಾಗ ಅದನ್ನ ನಾವು ಪುರುಷೋತ್ತಮ ಗ್ರಹ ಅಂತ ಕರಿತೀವಿ. ಇಲ್ಲಿ ನಮಗೆ 4ರ ಅಧಿಪತಿ ಚಂದ್ರ 64ನೇ ನವಾಂಶಾಧಿಪತಿ ಆಗಿದ್ರೆ ಆತ ಬಂದು ನವಾಂಶದಲ್ಲಿ ಧನುರಾಶಿಯಲ್ಲಿ ಕೂತಿದ್ದಾನೆ. ಹಾಗಾಗಿ ಆತ ಪುರುಷೋತ್ತಮನಾದ ಅಂತಹ ಪೀಡೆಯನ್ನ ಈ ರಾಶಿಗತರಿಗೆ ಚಂದ್ರ ನೀಡೋದಿಲ್ಲ. ಇನ್ನು ಇದೇ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಗ್ರಹ ವರ್ಗೋತ್ತಮರಾದಾಗಲೂ ಕೂಡ ತನ್ನ ಕ್ರೂರತೆಯನ್ನ ಕಡಿಮೆ ಮಾಡ್ಕೊಳ್ತಾನೆ. ವರ್ಗೋತ್ತಮನಾದಾಗ ಗುರುವಿನ ಸ್ಥಾನ, ಗುರುವಿನ ಮನೆಯಲ್ಲಿ ವರ್ಗೋತ್ತಮನಾದಾಗ ಅಂತಂದ್ರೆ ಹೇಗೆ ಅಂದ್ರೆ ರಾಶಿ ಕುಂಡಲಿಯಲ್ಲಿರುವಂತಹ ಗ್ರಹ ನವಾಂಶ ಕುಂಡಲಿಯಲ್ಲಿಯೂ ಅದೇ ಜಾಗದಲ್ಲಿದ್ದಾಗ, ಅದೇ ಮನೆಯಲ್ಲಿದ್ದಾಗ ಅದನ್ನ ವರ್ಗೋತ್ತಮ ಅಂತ ಕರೀತಾರೆ. ಹಿಂದೆ ಹೇಳಿದ 22ನೇ ದ್ವಿಕಾಣಾಧಿಪತಿ ಈ ಲಗ್ನಕ್ಕೆ ಗುರು ಬರ್ತಾನೆ ಅಂತೇಳಿ. ಅದೇ ಗುರು ನವಾಂಶದಲ್ಲಿ ತಾನು ಕುಳಿತಂತಹ ತುಲಾ ರಾಶಿಯಲ್ಲೇ ಇರುವುದರಿಂದ ಇಲ್ಲಿ ಗುರು ವರ್ಗೋತ್ತಮನಾದ ಆಗಿರ್ತಾನೆ. ನವಾಂಶದಲ್ಲೂ ಅದೇ ಸ್ಥಾನದಲ್ಲಿ ಅದೇ ರಾಶಿಯಲ್ಲಿ ಇದ್ದಾಗ ವರ್ಗೋತ್ತಮನಾಗ್ತಾನೆ. 3ನೇದಾಗಿ ಗ್ರಹ ರಾಶಿ ಕುಂಡಲಿಯಲ್ಲಿ ಉಚ್ಚನಾಗಿಯೋ ಅಥವಾ 11ನೇ ಮನೆಯಲ್ಲೋ ಇದ್ದಾಗ ಅಥವಾ 11ನೇ ಭಾವದಲ್ಲಿದ್ದಾಗ, ಉಚ್ಚನಾಗಿರ್ಬೋದು ಅಥವಾ 11ನೇ ಭಾವದಲ್ಲಾಗಿರ್ಬೋದು, ಇದ್ದಾಗ್ಲೂ ಕೂಡ ತನ್ನ ಕ್ರೂರತೆಯನ್ನ ಅವನು ತ್ಯಜಿಸಿ ಶುಭ ಫಲಗಳನ್ನ ಆತ ಕೊಡ್ತಾನೆ. ಈ ರೀತಿಯಲ್ಲಿ ಅವರು ಕೊಡುವಾಗ ಇನ್ನು 4ನೇದಾಗಿ ಗ್ರಹಗಳು ಪುಷ್ಕರಾಂಶದಲ್ಲಿದ್ದಾಗ, ಕೂಡ ಇದು ಅತ್ಯಂತ ಶುಭ ಫಲಗಳನ್ನ ಆ ಗ್ರಹ ಜಾತಕರಿಗೆ ನೀಡುತ್ತೆ. ಈ ಪುಷ್ಕರಾಂಶ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನು ಇದರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಮತ್ತೊಮ್ಮೆ ನಾನು ತಿಳಿಸ್ಕೊಡೋದು ಅಂತಂದ್ರೆ, ಇಲ್ಲಿ ಯಾವ ಗ್ರಹ 64ನೇ ನವಾಂಶಾಧಿಪತಿ ಅಥವಾ 22ನೇ ದ್ವಿಕಾಣಾಧಿಪತಿ ಆಗ್ತಾನೋ ಆ ಗ್ರಹ ಕೆಲವೊಂದು ನಕ್ಷತ್ರಗಳಲ್ಲಿ ಕುಳಿತಿದ್ದಾಗ ಪುಷ್ಕರಾಂಶದಲ್ಲಿ ಕುಳಿತಿದ್ದಾನೆ ಅಂತೇಳಿ ನೀವು ತಿಳ್ಕೋಬೇಕಾಗುತ್ತೆ. ಅದು ಹೇಗೆ ಅಂತಂದ್ರೆ, ಇದರಲ್ಲಿ ಕೆಲವು ಗ್ರಹಗಳು ಬರ್ತವೆ. ಮೊದಲನೇದಾಗಿ ರವಿ ಗ್ರಹ, ಇದರಲ್ಲಿ 1ನೇದು ರವಿಯ ನಕ್ಷತ್ರದ 1 ಮತ್ತು 4ನೇ ಪಾದ. ಸೂರ್ಯ ಗ್ರಹಕ್ಕೆ 3 ನಕ್ಷತ್ರಗಳು ಬರ್ತವೆ. ಆ ನಕ್ಷತ್ರ ಯಾವುದೇ ಆಗಿರಲಿ, ಸೂರ್ಯನ ನಕ್ಷತ್ರಗಳು. ಸೂರ್ಯನ ನಕ್ಷತ್ರದ
1 ಮತ್ತು 4ನೇ ಪಾದದಲ್ಲಿ ಗ್ರಹಗಳು ಸ್ಥಿತರಾಗಿದ್ದಾಗ ಅದನ್ನ ಪುಷ್ಕರಾಂಶದಲ್ಲಿದೆ ಅಂತ ಹೇಳಿ ನಾವು ಭಾವಿಸಬೇಕಾಗುತ್ತೆ. ಆ ಪಾದದಲ್ಲಿ ಕುಳಿತಾಗ ಆ ಗ್ರಹಗಳು ತನ್ನ ಕ್ರೂರತೆಯನ್ನ ಕಡಿಮೆ ಮಾಡಿಕೊಳ್ಳುತ್ತೆ. ನಂತರ ಚಂದ್ರ ಮತ್ತು ಶನಿ, ಚಂದ್ರ ಮತ್ತು ಶನಿ ಗ್ರಹಗಳ ನಕ್ಷತ್ರಗಳು. ಇಲ್ಲಿ ರವಿಗೆ 3 ನಕ್ಷತ್ರ ಬಂದ್ರೆ ಚಂದ್ರನಿಗೆ 3 ನಕ್ಷತ್ರ, ಶನಿಗೆ 3 ನಕ್ಷತ್ರ, ಒಟ್ಟು 6 ನಕ್ಷತ್ರಗಳಾಗುತ್ತವೆ. ಈ ಶನಿ ಮತ್ತು ಚಂದ್ರರ ನಕ್ಷತ್ರದ 2ನೇ ಪಾದದಲ್ಲಿ ಕೂತಾಗ ಅದು ಪುಷ್ಕರಾಂಶ ಅನ್ನಿಸ್ಕೊಳ್ಳುತ್ತೆ. ಆಗ್ಲೂ ಕೂಡ ಆ ಗ್ರಹದಿಂದ ಯಾವುದೇ ತೊಂದರೆ ಬರೋದಿಲ್ಲ. ಇನ್ನು 3ನೇದಾಗಿ ಶುಕ್ರನ ನಕ್ಷತ್ರಗಳು. ಶುಕ್ರನಿಗೂ 3 ನಕ್ಷತ್ರ ಬರುತ್ತವೆ. ಆ ಶುಕ್ರನ 3 ನಕ್ಷತ್ರಗಳಲ್ಲಿ 3ನೇ ಪಾದದಲ್ಲಿ ಗ್ರಹ ಅಂದ್ರೆ 22ನೇ ತ್ರಿಕೋಣಾಧಿಪತಿ ಅಥವಾ 64ನೇ ನವಾಂಶಾಧಿಪತಿ ಶುಕ್ರನ 3 ನಕ್ಷತ್ರಗಳಲ್ಲಿ 3ನೇ ಪಾದದಲ್ಲಿ ಕುಳಿತಾಗ ಆ ಗ್ರಹ ಪುಷ್ಕರಾಂಶ ಅನ್ನಿಸ್ಕೊಳ್ಳುತ್ತೆ. ಆಗ್ಲೂ ಕೂಡ ಯಾವುದೇ ದೋಷಗಳು ಉಂಟಾಗುವುದಿಲ್ಲ. ಆ ನಂತರ 4ನೇದಾಗಿ ರಾಹು. ರಾಹು ಗ್ರಹದಲ್ಲೂ ಕೂಡ 3 ನಕ್ಷತ್ರಗಳು ಬರುತ್ತವೆ. ಆ ರಾಹು ಗ್ರಹದ 4ನೇ ಪಾದದಲ್ಲಿ ಗ್ರಹಗಳು ಕೂತಾಗ ಅದು ಪುಷ್ಕರಾಂಶ ಅನ್ನಿಸ್ಕೊಳ್ಳುತ್ತೆ. ಇದು ಕೂಡ ಅತ್ಯಂತ ಶುಭ ಫಲಗಳನ್ನ ಕೊಡುವಂತಹ ಗ್ರಹ ಆಗಿ ಬದಲಾವಣೆಯನ್ನ ಹೊಂದುತ್ತೆ. ಕೊನೆಯದಾಗಿ ಗುರು. ಗುರು ಗ್ರಹದ 3 ನಕ್ಷತ್ರಗಳಲ್ಲಿ 2 ಮತ್ತು 4ನೇ ಪಾದ. ಗುರುಗ್ರಹದ 2 ಮತ್ತು 4ನೇ ಪಾದದಲ್ಲಿ ಆ ಗ್ರಹಗಳು 22ನೇ ತ್ರಿಕೋಣಾಧಿಪತಿ ಮತ್ತು 64ನೇ ನವಾಂಶಾಧಿಪತಿಗಳು ಕೂಳ್ತಿದ್ದಾಗ ಆಗ್ಲೂ ಕೂಡ ದುಷ್ಟ ಪರಿಣಾಮಗಳು ಬೀರೋದಿಲ್ಲ. ಆ ಜಾತಕರಿಗೆ ಅತ್ಯಂತ ಶುಭ ಫಲಗಳನ್ನ ಕೊಟ್ಟು ಅವು ಕಡಿಮೆ ರೀತಿಯಲ್ಲಿ ತೊಂದರೆಗಳು ಆಗುವಂತೆ ನೋಡಿಕೊಳ್ಳುತ್ತವೆ. ಈ ರೀತಿಯಲ್ಲಿ 22ನೇ ತ್ರಿಕೋಣಾಧಿಪತಿ ಮತ್ತು 64ನೇ ನವಾಂಶಾಧಿಪತಿಗಳನ್ನ ಗುರುತಿಸಿ ಫಲಗಳನ್ನ ನುಡಿಬಹುದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.